ನಮಸ್ಕಾರ ಕೆ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. K1000 ರ್ಯಾಲಿಗೆ ತಿಪ್ಟೂರಲ್ಲಿದ್ದೀನಿ ಅಂತ ಹೇಳಿದ್ನಲ್ಲ, SNS ಕನ್ವೆನ್ಷನ್ ಅದರಲ್ಲೇ ಇದ್ವಿ. ಸೊ ಈ ಸುಂದರ ಬೆಳಗ್ಗಿನ ವಾತಾವರಣದಲ್ಲಿ K1000 ರ್ಯಾಲಿನ ಮಾಡಕ್ ಹೋಗ್ತಾ ಇದ್ದೀವಿ. ನಿಲ್ಸು 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 ಬ್ಯಾಕ್ 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 ಬಾ. ಪ್ಲೇ ಪ್ಲೇ. ಆ ಒಂದು, ಆ ಎರಡು, ಆ ಮೂರು, ಆ ಬಾಗಿಲು. ಬೆಳಗ್ಗೆ ಟೈಮು ನೋಡಿ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಆ ಟೀಮ್ ಏನಿರುತ್ತೋ ಅವ್ರವ್ರ ಗಾಡಿಗಳನ್ನ ವಾರ್ಮ್ ಅಪ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದಾರೆ. ಇವತ್ತು ನಮ್ ಕಂಟೆಂಟ್ ಇದೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನು ಏನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಈ ಕಂಟೆಂಟ್ ಇವತ್ತು ಇಷ್ಟು ಕಲರ್ಫುಲ್ ಆಗಿ ರೆಡಿ ಆಗಿದೆ ಅಂತಂದ್ರೆ ಕಾರಣ ಇಷ್ಟೇ. ನಾನು ಎಲ್ಲಿಗೆ ಹೋದ್ರು ಗೇರ್ಸ್ ಹಾಕಂತೀನಿ, ಜನಕ್ಕೆ ಉತ್ತಮ ಸಂದೇಶ ಕೊಡ್ತೀನಿ ಅಂತ ನಿಂತಿದ್ದಾರೆ. ಕಾರ್ ರೇಸಿಂಗ್ ಗೇರ್ಸ್, ಇದು ಫೈರ್ ಪ್ರೂಫ್ ಜಾಕೆಟ್, ಸಿಂಗಲ್ ಬಾಡಿ, ಇದು ಸ್ಪಾರ್ಕೋ ಟೈರ್ಸ್ ಹತ್ರ ಬರುತ್ತೆ. ಶೂಸ್ ಇದು ನೋಡ್ಬೋದು, ಫುಲ್ ಫ್ಲಾಟ್ ಇದೆ. ನಿಂತ್ಕೊಂಡಿದ್ರೆ ಜಾಸ್ತಿ ಹೊತ್ತು ಕಾಲ್ ನೋವು ಬರುತ್ತೆ, ಬಟ್ ಓಡ್ಸಕ್ ಚೆನ್ನಾಗಿದೆ. ಒಂದೊಂದು ಗಾಡಿನೂ ಕೂಡ ಲೈನ್ ಅಪ್ ಮಾಡಿ ಒಂದೊಂದು ಕಡೆಗೆ ಸ್ಟಾಪ್ ಮಾಡಿ ನಿಲ್ಲಿಸ್ತಾರೆ. ಪಾರ್ಕ್ ಫಾರ್ಮೆ ಅಂತ ಅದಕ್ಕೆ ಟೈಮಿಂಗ್ಸ್ ಇರುತ್ತೆ. ಲೈಕ್ ರ್ಯಾಲಿ ನಡೆಯೋಕ್ಕಿಂತ ಮುಂಚೆ ಗಾಡಿ ಎಲ್ಲ ಇಲ್ಲಿ ಸೆಟಪ್ ಆಗಬೇಕು. ಇಲ್ಲಿಗೆ ಅಷ್ಟೊತ್ತಿಗೆ ಎಲ್ಲ ವೆಹಿಕಲ್ಸ್ ಬಂದು ಇಲ್ಲಿ ಪಾರ್ಕ್ ಆಗ್ಬಿಡೋದು ಫುಲ್ಲು. ಇಲ್ಲಿಂದಾನೇ ಚೆಕ್ಔಟ್ ಆಗಿ ಮತ್ತೆ ರ್ಯಾಲಿ ಸ್ಟಾರ್ಟಿಗೆ ಇರುತ್ತಲ್ಲ, ಸ್ಟಾರ್ಟ್ ಪಾಯಿಂಟ್ಗೆ ಅಲ್ಲಿಗೆ ರೀಚ್ ಆಗಬೇಕು ಆ ಟೈಮಿಂಗ್. ಡಿಸ್ಟೆನ್ಸ್ ಇದು ಲೈಸನ್ ಅಂತ ಏನಂತ ಹೇಳಿದ್ರೆ ಡಿಸ್ಟೆನ್ಸ್. ನಾವು ಇಲ್ಲಿಂದ ಪಾರ್ಕ್ ಫಾರ್ಮ್ ಔಟಿಂದ ನಾವು ಆ ಫಸ್ಟ್ ಸ್ಟೇಜಿಗೆ ಹೋಗೋಕ್ಕೆ 16.30 ಡಿಸ್ಟೆನ್ಸ್ ಇದೆ. ಸೊ ಅದರದ್ದು ರೋಡ್ ಬುಕ್, ಇಲ್ಲಿಂದ ಹೆಂಗೆ ಹೋಗ್ಬೇಕು, ಇಲ್ಲಿಂದ ಎಕ್ಸಿಟ್ ಆದಮೇಲೆ ಯಾವ ಥರ ಇರುತ್ತೆ. ಸೊ ನಾವು ಇದ್ರ ಪ್ರಕಾರ ಓಡ ಹಾಕೊಂಡು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಈ ವರ್ಷ ನಾವು ಓಡಿಸ್ತಾ ಇರೋದು 193 ಕಿಲೋಮೀಟರ್ಸ್. A few moments later. The next day. ಸತೀಶಣ್ಣ, ನಮ್ಮ ಕರ್ಮ ಶಾರ್ಟ್ ಮೂವಿದು ಡಬ್ಬಿಂಗ್ ಮಾಡಕ್ಕೆ ಸ್ವಲ್ಪ ವಾಯ್ಸ್ ಕರೆಕ್ಟ್ ಆಗಿ ಬಂದಿಲ್ಲ. ಡಬ್ಬಿಂಗ್ ಪ್ರೋಸೆಸ್ಗೆ ಬಂದಿದ್ದೀವಿ. ಎಷ್ಟು ದಿನ ಆಯ್ತಣ್ಣ ಎಡಿಟ್ ಮಾಡಕ್ಕೆ? ಒಂದೂವರೆ ದಿನ ಆಯ್ತು ಎಡಿಟ್ ಮಾಡೋಕ್ಕೆ. ಗ್ರೇಡ್ ಆಗಿಲ್ಲ, ರಫ್ ಆಗಿ ಕೂರಿಸಿದ್ದೀನಿ. ಸೌಂಡು ಅದೆಲ್ಲ ಡಬ್ಬಿಂಗ್ ಚೆನ್ನಾಗಾಗಿಲ್ಲ. ಅದನ್ನು ಮಾತ್ರ ಡಬ್ಬಿಂಗ್ ಆದಮೇಲೆ ಶಾರ್ಪ್ ಕಟ್ ಮಾಡಿ ಮ್ಯೂಸಿಕಲ್ ಆಟಾಡಿ SFX ಹಾಕಿ ಆಮೇಲೆ ಟೈಟಲ್ ಡಿಸೈನು, ಪೋಸ್ಟರು, ಟ್ರೈಲರ್ ಬಿಟ್ಟು ನಾಳೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ಹಾಕ್ಬಿಡೋದಲ್ಲಿ. ಚೆನ್ನಾಗಿದೆ. ಕಿರಣ್ ಆಕ್ಟಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಕಿರಣ್ ಎಲ್ಲ ಪಕ್ಕಾ ಹೆಂಗ್ ಪಾಪದವ್ರು ನೋಡ್ದಂಗೆ ಇದರಲ್ಲಿ. ಪಾಪದವ್ರ ತರ ಇಲ್ಲ, ಆಕ್ಟಿಂಗ್ ಆಗಿದೆ ಕಿರಣ್. ಇಲ್ಲಿ ನೋಡಿ, ಸೌಂಡ್ ಹಾಕ್ಬಿಟ್ಟು ಮೈಕ್ ಕೇಳುತ್ತೆ. ಯಾವ್ದು ಮೈಕ್ ಇದು ವೈರ್ಲೆಸ್ ತಗೊಂಡ್ಬಿಟ್ರೆ ಕನೆಕ್ಟ್ ಮಾಡಿದ್ರೆ ಮುಗಿದೋಯ್ತು. ಇದು ಡಾವಿಂಚಿ ರಿಸರ್ವ್ ನಾನು ಎಡಿಟ್ ಮಾಡ್ತಾರೆ. ಈ ಹೊಸ ಪ್ರೀಮಿಯರ್ ಬಿಟ್ಬಿಟ್ಟೆ ನಾನು. ಅದೇ ಬದಲಾವಣೆ ನಮ್ಮಿಂದ ಮಾತ್ರ ಸಾಧ್ಯ. ಲಂಚ ಕೊಡೋದು ಎಷ್ಟು ತಪ್ಪೋ ಲಂಚ ಇಸ್ಕೊಳ್ಳೋದು ಲಂಚ ಇಸ್ಕೊಳ್ಳೋದು ಎಷ್ಟು ತಪ್ಪೋ ಲಂಚ ಕೊಡೋದು ಅಷ್ಟೇ ತಪ್ಪು. ಹೈಯಿಂದ ಸ್ಲೋ ಆಗಿ ಬಂದು ಡೆಲಿವರಿ, ಆಮೇಲೆ ಮತ್ತೆ ರೈಸು. ನೆಕ್ಸ್ಟ್ ಯಾವ್ದೇನು? ನೆಕ್ಸ್ಟು ನಾನಿವತ್ತು ಪಡ್ಕೊಂಡಿರೋದು ಒಂದು ಸಣ್ಣ ಲೈಸೆನ್ಸ್ ಅಷ್ಟೇ. ನಾನಿವತ್ತು ಪಡ್ಕೊಂಡಿರೋದು ಒಂದು ಸಣ್ಣ ಲೈಸೆನ್ಸ್ ಅಷ್ಟೇ. ಆದರೆ 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 ಲಂಚ ಕೊಡದೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿ ಅದನ್ನ ಗರ್ವದಿಂದ ಪಡ್ಕೊಂಡಿದ್ದೀನಿ ಅನ್ನೋದ್ರ ಜೊತೆಗೆ ಗರ್ವದಿಂದ ಅದನ್ನು ಗರ್ವನೇ ಬರಬೇಕು. ಅಂದ್ರೆ ಹೇಳೋ ಶಬ್ದದಲ್ಲೇ ಆಕ್ಟಿಂಗ್ ಇರಬೇಕು. ಗರ್ವದಿಂದ ಪಡ್ಕೊಂಡು ಇದು ಮಾಡಿದ್ದೀನಿ ಅನ್ನೋ ಒಂದು ತೃಪ್ತಿ ನನಗೆ ಸಿಗ್ತಾ ಇದೆ. ಬದಲಾವಣೆ ಅದು ನಮ್ಮಿಂದ ಮಾತ್ರ ಸಾಧ್ಯ. ಲಂಚ ಈಸ್ಕೊಳ್ಳೋದು ಎಷ್ಟು ತಪ್ಪೋ ಲಂಚ ಕೊಡೋದು ಕೂಡ ಅಷ್ಟೇ ತಪ್ಪು. ನಾನಿವತ್ತು ಪಡ್ಕೊಂಡಿರೋದು ಒಂದು ಸಣ್ಣ ಲೈಸೆನ್ಸ್ ಅಷ್ಟೇ. ಆದರೆ ಅದನ್ನು ಲಂಚ ಕೊಡದೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿ ಗರ್ವದಿಂದ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿ ಪಡ್ಕೊಂಡಿದ್ದೀನಿ ಅನ್ನೋ ಗರ್ವದ ಜೊತೆಗೆ ದೇಶಕ್ಕೆ ಒಂದು ಸೇವೆ ಮಾಡಿದ್ದೀನಿ ಅನ್ನೋಷ್ಟು ತೃಪ್ತಿ ನನಗೆ ಸಿಗ್ತಾ ಇದೆ. ಒನ್ ಜಾಯಿಂಟ್ ಕನ್ನಡ ವಿನಯ್ ಅವ್ರ ಮನೇಲಿ ಕಿರಣ್ ಇಲ್ಲಿ ಕೂತಿದ್ರು, ಅವಸ್ಕೊಂಡು ಕೂತಿದ್ರು. ನನಗೆ ಡಬ್ಬಿಂಗ್ ಆಗಬೇಕಾಗಿತ್ತು, ಒಂಚೂರು ಡಬ್ಬಿಂಗ್ ಪ್ರೋಸೆಸ್ಸು ಉಳಿದ್ಬಿಟ್ಟಿತ್ತು ನಂದು. ಒಂದು ಸ್ವಲ್ಪ ಡೈಲಾಗ್ಸು ಮೈಕಲ್ಲಿ ಆನ್ ಸ್ಪಾಟ್ ರೆಕಾರ್ಡಿಂಗ್ ಮಾಡಿದ್ವಲ್ಲ, ಪುಸ್ಕ ಅಂತ ಏನೇನೋ ಸೌಂಡ್ ಬಂದಿತ್ತು. ಅದನ್ನು ಫಿಕ್ಸ್ ಮಾಡ್ಕೊಂಡು ಅಂತ ಇಲ್ಲಿ ಬಂದು ಸೆಟ್ಟಿಂಗ್ ಮಾಡ್ತಾ ಇದ್ವಿ. ಇದೆಲ್ಲ ಆಯಿತು ಫೈನಲಿ. ಆ್ಯಕ್ಚುಲಿ ಒಳ್ಳೆ ಕಲಾವಿದ. ನನ್ನ ಶಾರ್ಟ್ ಫಿಲ್ಮಲ್ಲಿ ನೀವು ನೋಡಿದ್ದೀರಾ, ಆಲ್ರೆಡಿ ನೋಡ್ಬಿಟ್ಟಿದ್ದೀರಾ. ತುಂಬಾ ಖುಷಿ ಆಗ್ತಿದೆ. ಆಕ್ಚುಲಿ ನನಗೆ ಖುಷಿ ಆಯ್ತಾ ಇದೆ ಅಣ್ಣ. ಔಟ್ಪುಟ್ ಅಷ್ಟು ಚೆನ್ನಾಗಿ ಬಂದಿದೆ. ಎರಡನೇ ವಿಚಾರ, ನಾವೇನು ನಟನೆ ಶಾಲೆಗೆ ಹೋಗಿ ಕಲ್ತವ್ರಲ್ಲ, ಏನು ಇಲ್ಲ. ಸ್ಕೂಲಲ್ಲಿ ಈ ಆನ್ಯುವಲ್ ಡೇ ಅಂತ ಒಂದೊಂದು ಮಾಡೋರು ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲೂ.
ಕಷ್ಟ ಎಲ್ಲ ಎಂಟೆಂಟಾಣಿ ಹಾಕಿ 1 ರೂಪಾಯಿ ಹಾಕಿ ಪಾಪ ಮಕ್ಳ ಹತ್ರ ಮೇಷ್ಟ್ರುಗಳು ದುಡ್ಡು ಹಾಕಿ ಒಂದು ಫಂಕ್ಷನ್ ಮಾಡಿ ಸರಸ್ವತಿ ಪೂಜೆ ತರ ಎಲ್ಲ ಮಾಡಿ ಅದೊಂದು ಒಂದು ಚೆನ್ನಾಗಿತ್ತು. 1ರಿಂದ ನಮ್ದು 8ನೇ ಕ್ಲಾಸ್ ವರ್ಗೂ ಇತ್ತು. ಆಯಾ ಕ್ಲಾಸ್ ಮಕ್ಳಿಗೆ ತಕ್ಕಂಗೆ ದುಡ್ಡು ಕಮ್ಮಿ. ಒಂದರಲ್ಲಿ 8 ಪೈಸೆ ಎಂಟಾಣಿ, ಒಂದ್ರಲ್ಲಿ 1 ರೂಪಾಯಿ, ಒಂದ್ರಲ್ಲಿ 1 ರೂಪಾಯಿ ಈ ತರ ಕಲೆಕ್ಟ್ ಮಾಡ್ಬಿಟ್ಟು ಒಂದು ದೊಡ್ಡ ಫಂಕ್ಷನ್ ಮಾಡುವಾಗ ನಮ್ಗೆ ಹಬ್ಬ ಅದು. ಅವಾಗೆಲ್ಲ ಆಕ್ಟಿಂಗ್ ಮಾಡೋವು. ಆ ಆಕ್ಟಿಂಗ್ ಮಾಡೋ ಒಂದು ಪ್ರೋಸೆಸ್ ಅಲ್ಲಿ ಮೇ ಬಿ ಇಷ್ಟು ಲೆವೆಲ್ಗೆ ಅದಿಷ್ಟು ಕಲ್ಸ್ಕೊಟ್ಟಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಆಗಿದೆ ಅಲ್ವಾ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಿರಣ್. ತುಂಬಾ ಅದ್ಭುತವಾದಂಥ ನಟನೆ ನಿಮ್ಮಲ್ಲಿದೆ. ನನ್ನ ಎಲ್ಲಾ ಶಾರ್ಟ್ ಫಿಲ್ಮಲ್ಲೂ ನಾನು ನಿಮ್ಗೆ ಇನ್ವೈಟ್ ಮಾಡ್ತೀನಿ, ಬರೋದು ಖಂಡಿತ. ನನಗಂತೂ ಖುಷಿ ಆಯ್ತಿದೆ. ಏನ್ ಗೊತ್ತಾ, ನಾವು ಆಕ್ಚುಲಿ ಮೊದ್ಲೆಲ್ಲ ಬಂದವ್ರಿಗೆ ಯೂಟ್ಯೂಬರ್ ಆಗ್ಬೇಕು ಅನ್ಕೊಂಡು ಒದ್ದಾಡ್ಲಿಲ್ಲ. ನಾವು ಸ್ಟಾರ್ಟಿಂಗು ಫಿಲಮ್ ಆಡಿಷನ್ಸ್ ಕೊಟ್ಟಿದ್ದೀನಿ, ನ್ಯೂಸ್ ಆಂಕರ್ ಆಗಿ ಹೋಗಿದ್ದೀನಿ, ರೇಡಿಯೋ ಜಾಕಿ ಆಡಿಷನ್ಗೆ ಹೋಗಿದ್ದೀನಿ. ಏನಾದ್ರು ಒಂದು ಅಟ್ಲೀಸ್ಟ್ 4 ಜನಕ್ಕೆ ನನ್ನ ವಾಯ್ಸ್ ಕೇಳಿಸ್ಬೇಕು ಅನ್ನೋದಿತ್ತು. ಇವತ್ತು ಆ ಸ್ಕ್ರೀನ್ ಜೊತೆಗೆ ಒಂದು ಕಥೆನ ಪ್ರೆಸೆಂಟ್ ಮಾಡ್ತೀವಿ ಅಂತಂದಾಗ ಫುಲ್ ಫ್ಲೆಡ್ಜ್ ಆಗಿ ಹೀರೋ ಆಗಿ ಇದ್ರಲ್ಲಿ ಮಾಡಿದ್ರೆ ಇವತ್ತಲ್ವ. ಫಸ್ಟ್ ಒಳ್ಳೇದಾಗಿ. ಸತೀಶ್ ಅಣ್ಣ ಡಬ್ಬಿಂಗ್ ಪ್ರೋಸೆಸ್ ಎಲ್ಲ ಮುಗಿಸ್ಬಿಟ್ಟು ಹೊರಡ್ತಾರೆ. ಬಾಯ್ ಬಾಯ್ ಬಾಯ್. ಸೊ ಇದು ಕತೆ ಏನು ಅಂತಂದರೆ, ಒಬ್ಬ ಪ್ರಾಂಪ್ಟ್ ಆಗಿರೋ ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ ಹುಡುಗ, ಅವನು ಒಂದು ಲೈಸೆನ್ಸ್ ತಗೋಬೇಕಾದ್ರೆ ಏನೇನೆಲ್ಲ ಕಷ್ಟಗಳನ್ನು ಅನುಭವಿಸ್ತಾನೆ ಮತ್ತು ಅದು ಕೊನೆಗೆ ಎಂಡಿಂಗ್ ಹೆಂಗಾಗುತ್ತೆ ಅಂತ ಹೇಳಿ ಜೊತೆಗೆ ಒಂದು ಮೆಸೇಜ್ ಕೊಟ್ಟಿರೋಂಥ ಒಂದು ಶಾರ್ಟ್ ಮೂವಿ. ನಿಮಗೆ ಗೊತ್ತು, ಸತೀಶಣ್ಣ ಯಾವುದೇ ಒಂದು ಶಾರ್ಟ್ ಮೂವಿ ಮಾಡಿದ್ರೆ ಅದರಲ್ಲಿ ಎಷ್ಟು ಮೆಸೇಜ್ ಓರಿಯೆಂಟೆಡ್ ಮಾಡಿರ್ತಾರೆ ಅಂತಂದರೆ ಎಕ್ಸಲೆಂಟಾಗಿ ಮಾಡಿರ್ತಾರೆ. ಅದರಲ್ಲಿ 2 ಮಾತಿಲ್ಲ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡ್ತು ಅಂತಂದರೆ ನಮ್ಮ ಒಂದು ಶಾರ್ಟ್ ಮೂವಿ ಹೆಂಗೆ ಬಂದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಜೊತೆಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಈಗ ನೀವೆಲ್ಲ ನನಗೆ ಒಂದಷ್ಟು ಮೆಸೇಜ್ ಆಗ್ತಾ ಇದ್ರಿ, ಈ ಕೇಸನ್ನು ನಿಮಗೆ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ, ಮಾಡ್ತೀರಾ ಅಂತೆಲ್ಲ ಕ್ವಶನ್ ಕೇಳ್ತಾ ಇದ್ರಿ ಅಲ್ವಾ. ಸೊ ಈಗ ನಾನು ಕೇಸ್ ಎಲ್ಲ ತಗೊಳಕ್ಕಾಗಲ್ಲ. ಕಾರಣ ಏನು ಅಂತಂದರೆ, ನಾವು LLB ಕಂಪ್ಲೀಟ್ ಆದ ಮೇಲೆ ಏನು ವಿರಾಟ್ ಕೊಹ್ಲಿ ಎಂತಂದ್ರೆ ಎಲ್ಲ ಲಂಡನ್ಗೆ ಹೋಗಿ ಸೆಟ್ಲ್ ಆಗ್ತೀರಾ. ನೀನು ಹೋಗಿದ್ದಾಗ ಅಲ್ಲೇ ಸೆಟ್ಲ್ ಆಗಿಲ್ಲ. ಇಂಡಿಯಾದಾಗ ಅಂದರೆ ಓವರ್ ಟ್ಯಾಕ್ಸು, ಪೊಲ್ಯೂಷನ್ ಅಂತ ಈ ಕಂಪ್ಲೇಂಟ್ ಮಾಡ್ತಾರೆ. ನೀನು ನೋಡಿದ್ರೆ ವಾಪಸ್ ಬಂದಿಲ್ಲ. ಏನೇ ಆದರೂ ನಮ್ಮ ದೇಶ ನಮಗೆ ದೊಡ್ಡದು ಕಣಲ್ಲ. ನಾವು ಎಲ್ಲೇ ಹೋದ್ರು ನಮ್ಮ ಬೇರ್ ಮರಿಬಾರ್ದು. ನಾವು ಆಕ್ಚುಲಿ LLB ಕಂಪ್ಲೀಟ್ ಆಗಿದ್ದ ತಕ್ಷಣ ಕೇಸ್ ಏನೂ ತಗೊಳಕ್ಕಾಗಲ್ಲ. ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಿರುತ್ತೆ. ಸೊ ಅದುವೇ AAB. ಶರತ ಈಗ ಬಂದಿದ್ದಾನೆ. ಶರತ, 3 ಅವರ್ ಎಕ್ಸಾಮ್ಗೆ ತಗೊಂಡೋಗೋಂಥ ಬುಕ್ಸ್ಗಳು ಇಷ್ಟು, ಅದು ಮಲ್ಟಿಪಲ್ ಚಾಯ್ಸು. ಇಷ್ಟು ಬುಕ್ಸನ್ನ ನೋಡ್ಕೊಂಡು ಆನ್ಸರ್ ಮಾಡಬೇಕು. ಮೇ ಬಿ ಈ ಪೇಜ್ಗಳನ್ನ ತೆಗಿಯೋಷ್ಟರಲ್ಲೇ ಅರ್ಧ ಹೊಟ್ಟೋಗಿರುತ್ತೆ. ಅವೆಲ್ಲ ನೋಡ್ಕೋಬೇಕು. ಫಸ್ಟ್ ಬುಕ್ಸ್ ಇಂಡೆಕ್ಸ್ ನೋಡ್ಕೋಬೇಕು, ಯಾವ್ದು ಎಲ್ಲೆಲ್ಲಿ ಬರುತ್ತೆ ಪೇಜ್ ಎಲ್ಲ ನೋಡ್ಕೊಂಡ್ಬಿಟ್ರೆ ನೋಡ್ಬೋದು. ನಿಮಗೆ ಒಳಗಡೆ ಹೋಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಹೆಂಗೆ ಅಂತ. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ಅದ್ರ ಕೆಳಗಡೆ ಬರೋಂಥ ನಮ್ದು ಸ್ಟೇಟ್ ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ ಅಂತ ಬರುತ್ತೆ ನೋಡಿ. ಒಂದು ಕ್ವಶನ್ ಪೇಪರ್ ಇರುತ್ತೆ. ಈ ಕ್ವಶನ್ ಪೇಪರ್ ಏನು ಅಂತಂದ್ರೆ, ನಾವು ಎಷ್ಟು 4 ವರ್ಷ 5 ವರ್ಷ LLB ಮಾಡಿದ್ವಲ್ಲ, 3 ಇಯರ್ಸ್ 5 ಇಯರ್ಸ್, ಅಷ್ಟು ವರ್ಷದ ಎಲ್ಲಾ ಸಬ್ಜೆಕ್ಟ್ಗಳು ಸೇರಿ ಈ 100 ಮಾರ್ಕ್ಸ್ ಎಕ್ಸಾಮು ಬರೋದು. ಸೊ ಮಲ್ಟಿಪಲ್ ಚಾಯ್ಸೇ ಇರುತ್ತೆ. 3 ಅವರು 30 ನಿಮಿಷ ಈ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ಸೊ ಎಕ್ಸಾಂಪಲ್, ಇಲ್ಲಿ ಯಾವುದೋ ಒಂದು ಕ್ವಶನ್ ಕೇಳಿರ್ತಾರೆ ಅಂತ, ಕ್ವಶನ್ಗೆ ನಾವು ಹಂಗೇನು ಹಾಕ್ಬೋದು ಬುದ್ಧಿವಂತರಾಗಿದ್ರೆ. ಬಟ್ ಅಷ್ಟೇ ನಾಲೆಜಬಲ್ ಆಗಿದ್ರು ಕೂಡ ಒಂದು ರೆಫರೆನ್ಸ್ ಅನ್ನೋದು ಮಾಡಲೇಬೇಕಾಗಿರುತ್ತೆ. ಅದಕ್ಕೆ ಈ ಎಕ್ಸಾಮು ಕೂಡ ಓಪನ್ ಬುಕ್ ಎಕ್ಸಾಮ್ ಆಗಿಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ರಲ್ಲ ನೀವು ಎಷ್ಟೊಂದು ಬುಕ್ಸ್ಗಳಿದೆ ಅಂತ. ಸೊ ಈಗ ನಾಳೆ ನಡೆಯೋ ಎಕ್ಸಾಮ್ಗೆ ನಾನು ಇಷ್ಟು ಬುಕ್ನ ತಗೊಂಡು ಹೋಗ್ಬೇಕು ಎಕ್ಸಾಮ್ ಹಾಲ್ಗೆನೆ. AB ಎಕ್ಸಾಮ್ ನ ಕ್ಲಿಯರ್ ಮಾಡಕ್ಕೋಸ್ಕರ ಅಂತಾನೆ ಸ್ಪೆಷಲ್ ಆಗಿ ಮಾಡಿರೋಂಥ ಬುಕ್ಗಳು. ಆನ್ಸರ್ ಈ ಬುಕ್ ಒಳಗಡೆನೆ ಇರುತ್ತೆ, ಬಟ್ ಅದನ್ನ ತೆಗೆದು ಬರೆಯುವಂಥದ್ದು ಕೂಡ ಒಂದು ಸ್ಕಿಲ್. ಅನ್ಕೊಂಡ್ರೆ ಸುಲಭ ಅಲ್ಲ. ಓಕೆ, ಇದೇನಪ್ಪ ಓಪನ್ ಬುಕ್ ಎಕ್ಸಾಮ್ ಇದೆ, ಆರಾಮಾಗಿ ಮಾಡ್ಬಿಡ್ಬೋದು ಅಂತ. ಚಾನ್ಸೇ ಇಲ್ಲ. ಬಟ್ಟೆ ಕಷ್ಟ. ಯೋಚನೆ ಮಾಡಿ, ಒಂದೊಂದು ಸಬ್ಜೆಕ್ಟ್ ಪಾಸ್ ಮಾಡಕ್ಕೆ ಅಷ್ಟೊಂದು ಕಷ್ಟಪಟ್ಟಿರ್ತೀವಿ. ಅಂಥದ್ರಲ್ಲಿ 5 ವರ್ಷ 3 ವರ್ಷ ಓದಿರೋಂಥ ಫುಲ್ ಕೋರ್ಸ್ಗಳನ್ನ ತಗೊಂಡು ಎಕ್ಸಾಮ್ ಬರೀಬೇಕು ಅಂತಂದ್ರೆ ಅಷ್ಟೇ ಕಷ್ಟ ಇದೆ. ಕಟ್ ಆಫ್ 45 ಇಡ್ತಾರೆ, ಒಂದೊಂದ್ಸಲ 40 ಇಡ್ತಾರೆ, ಒಂದೊಂದ್ಸಲ 35 ಇಡ್ತಾರೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ. ಸೊ ಈ ತರ ಸಪ್ರೇಟ್ ಎಲ್ಲಾನು ಸೇರಿ ಒಂದು ಬೇರೆ ಆಗ್ತ ತರ ಒಂದೊಂದು ಬುಕ್ನ ಮಾಡಿರ್ತಾರೆ. ಆ ಬುಕ್ನ ನೋಡ್ಕೊಂಡು ನಾವು ಈ AAB ಎಕ್ಸಾಮ್ನ ಕ್ಲಿಯರ್ ಮಾಡಿರ್ಬೇಕು. ನನ್ನ ಕೇಳ್ತಾ ಇರ್ತೀರಾ, ನೀನ್ ಎಲ್ಲಿ ಪ್ರಾಕ್ಟೀಸ್ಗೆ ಹೋಗಲ್ಲ ಅಂತ. ಸೊ ನಾನು ಪ್ರಾಕ್ಟೀಸಿಗೆ ಸೇರ್ಕೊಂಡು 3 ತಿಂಗಳಾಗಿದ್ದ ತಕ್ಷಣನೇ ಈ ಲಂಡನ್ ರೈಡ್ನ ಶುರು ಮಾಡಿದೆ. ಆ ಲಂಡನ್ ರೈಡ್ ಮುಗಿಸ್ಕೊಂಡು ಬಂದ ತಕ್ಷಣನೇ ಈ ಎಕ್ಸಾಮ್ ಬಂತು. ಸೊ ಈಗ ಈ ಎಕ್ಸಾಮ್ ಹೋಗ್ತಾ ಇದ್ದೀನಿ. ನಿಮಗೆ ವಿಡಿಯೋದಲ್ಲಿ ನೋಡಿ ತಲೆ ಕೆಟ್ಟೋಗಿರುತ್ತೆ. ಒಂದ್ಸಲ ಗೋವಾದಲ್ಲಿ ಇರ್ತೀನಿ, ಇನ್ನೊಂದ್ಸಲ ಅಲ್ಲಿ ಇರ್ತೀನಿ, ಇಲ್ಲಿ ಇರ್ತೀನಿ, ಈ ಕಡೆ ಫಿಲಮ್ ಶೂಟ್ಗೆ ಅಂತ ಹೋಗಿರ್ತೀನಿ. ಸೊ ನಂದು ಕಾನ್ಸೆಪ್ಟ್ ಏನು ಅಂತಂದ್ರೆ, ನಮ್ಮ ಟೈಮನ್ನ ನಾವು ಎಷ್ಟು ನಮ್ಮ ಜೀವನಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತೀವೋ ಅಷ್ಟು ನಮ್ಮ ಲೈಫ್ ಸ್ಟೈಲಲ್ಲಿ ಇನ್ಕ್ರಿಮೆಂಟ್ ಆಗುತ್ತೆ. ಅದಕ್ಕೆ ನಾನು ಯಾವ ಫಂಕ್ಷನ್ಗಳಿಗೂ ಹೋಗಲ್ಲ, ಜಾಸ್ತಿ ಪ್ರೆಸೆನ್ಸ್ ಕೊಡೋಕೆ ಹೋಗಲ್ಲ.
ನನ್ನ ಪಾಡಿಗೆ ನಾನು ನನ್ನ ವ್ಯಕ್ತಿತ್ವನ ನಾನು ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಏನೇನು ಕೆಲಸಗಳನ್ನ ಮಾಡ್ಬೋದೋ ಅದರ ನಿಟ್ಟಲ್ಲಿ ಹೋಗ್ತಾ ಇದ್ದೀನಿ. LLB ಪಾಸ್ ಆಗಿದ್ರು ಕೂಡ ಅಂದರೆ AIB ಪಾಸ್ ಆಗಿಲ್ಲ ಅಂತಂದರೆ ನನಗೆ ವಕಾಲತ್ ಹಾಕಂತ ಅಧಿಕಾರ ಇರಲ್ಲ. ಸೊ ಆ ವಕಾಲತ್ ಹಾಕ್ತು ಅಂತಂದರೆ ಮಾತ್ರ ಈ ಲಾ ಫೀಲ್ಡಲ್ಲಿ ಏನಾದರೂ ಒಂದು ಸಣ್ಣ ಮಟ್ಟಿಗೆ ಫಿನಾನ್ಷಿಯಲಿ ನಾವು ಸ್ಟ್ರೆಂಥನ್ ಆಗ್ಬೋದು. ಮತ್ತು ನಮಗೂ ಕೂಡ ಕೋರ್ಟಲ್ಲಿ ಜಡ್ಜ್ ಮುಂದ್ಗಡೆ ನಿಂತು ವಾದ ಮಾಡೋಂಥ ಪವರ್ ಇರುತ್ತೆ. ಈ ಎಕ್ಸಾಮ್ನ ಕ್ಲಿಯರ್ ಮಾಡಲಿಲ್ಲ ಅಂತಂದರೆ ಸೀನಿಯರ್ ಕೆಳಗಡೆ ಕೆಲಸ ಮಾಡ್ಕೊಂಡೆ ಲೈಫ್ ಲಾಂಗು ಕಳಿಬೇಕಾಗುತ್ತೆ. ಆಮೇಲೆ ಎಕ್ಸಾಮು ಅಂದರೆ ಈ LLB ಡಿಗ್ರಿ ಎಲ್ಲ ಮುಗಿದು 2 ವರ್ಷ ಮಾತ್ರ ಚಾನ್ಸ್ ಇರುತ್ತೆ. ಆ 2 ವರ್ಷದ ಒಳಗಡೆ AIB ಎಕ್ಸಾಮನ್ನು ನಾವು ಕ್ಲಿಯರ್ ಮಾಡಬೇಕಾಗಿರುತ್ತೆ. ಸೊ ನಾಳೆ ನಾವು ಎಕ್ಸಾಮ್ ಸೆಂಟ್ರಿಗೆ ಹೋಗ್ತೀವಲ್ಲ, ಅಲ್ಲಿ ಹೆಂಗಿರುತ್ತೆ ಏನು ಅನ್ನೋದನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಬ್ಲಾಕ್ ಬಿನಲ್ಲಿ ನಂದು ಎಕ್ಸಾಮ್ ಸೆಂಟ್ರ್ ಬಿದ್ದಿರೋದು. ಎಷ್ಟು ಸಖತ್ತಾಗಿದೆ ಅಂತಂದರೆ ಕಾಲೇಜು ಒಂಥರ ಎಸ್ಥೆಟಿಕಲಾಗಿ ಮೇಂಟೈನ್ ಮಾಡಿಬಿಟ್ಟಾರೆ. ಅಷ್ಟೊಂದು ಭರ್ಜರಿಯಾಗಿದೆ ಕಾಲೇಜು. ಒಂದು 4 ದಿನ ಆದಮೇಲೆ AIB ಎಕ್ಸಾಮ್ದು ಏನಿದೆಯೋ ಅದ್ರ ಕೀ ಆನ್ಸರ್ಸು ಬಂದಿದೆ. ಎಲ್ಲ ಒಂದು ಸಲ ನನ್ನ ಕ್ವಶನ್ ಪೇಪರ್ಗೆ ನಾನು ಚೆಕ್ ಮಾಡಿದೆ. ನೋಡ್ತಾ ಇದ್ರಲ್ಲ, ನಂದು ಸೆಟ್ C ಬಂದಿದ್ದು. ಸೊ ಇದರಲ್ಲಿ ನನಗೆ ಟೋಟಲ್ಲು 100ಕ್ಕೆ 52 ಮಾರ್ಕ್ಸ್ ಬಂತು. ಸೊ ಅದು ಹೆಂಗೆ ಕಂಡುಹಿಡಿಯೋದು ಅಂತಂದರೆ, ನಿಮ್ಗೆ ಈ ಥರ OMR ಶೀಟಲ್ಲಿ ನಾನು ಏನು ಟಿಕ್ ಮಾಡಿದ್ನೋ ಅದನ್ನು ತಗೊಂಡು ನಾನು ಟ್ಯಾಲಿ ಮಾಡಿ ನೋಡಿದೆ. ಈ ಥರ ನಾನು ಟಿಕ್ ಮಾಡಿರೋದನ್ನು ಈ ಥರ ಟಿಕ್ ಮಾಡಿಕೊಂಡೆ. ನೋಡಿ, ಈ ಥರ ಟಿಕ್ ಮಾಡಿದ್ದೇನಲ್ಲ. ಸೊ 1 ಮಾರ್ಕ್ಸು, 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು ಈ ಥರ ಬಂದಿದೆ. ಯಾವುದು ತಪ್ಪಾಗಿ ಹಾಕಿದ್ದೀನೋ ಅದಕ್ಕೆ ನೋಡಿ ಈ ಥರ 0 ಅಂತ ಹಾಕೊಂಡು ಫೈನಲಿ ಏನು ಅಂತಂದರೆ ಒಂದು ಖುಷಿ. ಇಷ್ಟು ದಿನ ನನಗೆ ಒಂದು ಡೌಟ್ ಇತ್ತು, ನಾನು ಹೆಂಗೆ ಅಡ್ವೊಕೇಟ್ ಅಂತ ಹೇಳ್ಕೊಳ್ಳೋದು, ಅದೊಂದು ಕಾನ್ಫ್ಲಿಕ್ಟ್ ಇದೆ ಇನ್ನು ಆ್ಯಕ್ಚುಲಿ. ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು, ನೀನು ಯಾವ ಸೀಮೆ ಅಡ್ವೊಕೇಟ್ ಅದು ಇದು ಅಂತೆಲ್ಲ ಕಮೆಂಟ್ ಹಾಕ್ತಾರೆ. ಬಟ್ ತೊಂದರೆ ಏನಿಲ್ಲ. ಸೊ ನಮಗೆ ಗೊತ್ತಿರುತ್ತೆ ನಾವೇನು ಮಾಡ್ತಿದ್ದೀವಿ ಅಂತ. ಸೊ ಈಗ ನಾನು ಡಿಗ್ರಿ ಮುಗಿಸೋದ ಮೇಲೆ ನನಗೆ ಎನ್ರೋಲ್ಮೆಂಟ್ ನಡೆಯುತ್ತಲ್ಲ, ಅಲ್ಲೇ ನಮಗೆ ಒಂದು ನಂಬರ್ನ ಕೊಟ್ಬಿಡ್ತಾರೆ, ಎನ್ರೋಲ್ಮೆಂಟ್ ನಂಬರ್ನ. ಸೊ ಈ ಎನ್ರೋಲ್ಮೆಂಟ್ ನಂಬರಲ್ಲಿ ಏನಾಗಿರುತ್ತೆ ಅಂತಂದರೆ KAR ಅಂತ ಅಂದ್ಬಿಟ್ಟು ಬ್ರ್ಯಾಕೆಟಲ್ಲಿ P ಅಂತಿರುತ್ತೆ. ಸೊ ಅಂತಂದರೆ ಇದು ಪ್ರಾವಿಷನಲ್ ಆಗಿ ಕೊಟ್ಟಿರೋಂಥ ಕಾರ್ಡು ಅಂತ. ಸೊ ಅದು ಹೈಕೋರ್ಟಲ್ಲಿ ಆಲ್ರೆಡಿ ಬಂದಿರುತ್ತೆ ಬಾರ್ ಕೌನ್ಸಿಲಲ್ಲಿ. ನಾನು ಅದನ್ನು ಈಸ್ಕೊಬೇಕಾದ್ರೂ ಕೂಡ ನಿಮ್ಗೊಂದು ಸಂಕ್ಷಿಪ್ತವಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಏನಿದು ಅಡ್ವೊಕೇಸಿ ಅಂತಂದ್ರೆ ಏನು, ಮತ್ತು ಇದು ಹೆಂಗೆ ಪಡ್ಕೊಳ್ಳುತ್ತೆ ಅನ್ನೋದೆಲ್ಲ ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. ಇದೊಂದು ಆನ್ಸರ್ ಕೀ ಕೊಟ್ಟಿದಾರಲ್ಲ, ಇದೊಂಥರ ಫಸ್ಟ್ ಕಾಪಿ ಇದ್ದಂಗೆ. ಸೊ ಇನ್ನೂ ಇದರದ್ದು ಅಬ್ಜೆಕ್ಷನ್ ಒಂದ್ಸಲ ರೈಸ್ ಮಾಡೋದಕ್ಕೆ ಒಂದಷ್ಟು ದಿನ ಟೈಮ್ ಕೊಡ್ತಾರೆ. ಮೇ ಬಿ ಈ ರಿಸಲ್ಟ್ ಎಲ್ಲ ಬರೋಕೆ ಇನ್ನೊಂದು ತಿಂಗಳಾಗುತ್ತೆ. ಇನ್ನೊಂದು ತಿಂಗಳಾದ್ಮೇಲೆ ನನಗೆ ಅಂತ ಒಂದು ಲೈಸೆನ್ಸ್ ನಂಬರ್ ಬರುತ್ತೆ, ಅಂದ್ರೆ ಒಂದು ಕಾರ್ಡ್ ಇರುತ್ತೆ, ಮತ್ತು ಎನ್ರೋಲ್ಮೆಂಟ್ ನಂಬರ್ ಇರುತ್ತಲ್ಲ, ಅದು ಪರ್ಮನೆಂಟ್ ಎನ್ರೋಲ್ಮೆಂಟ್ ನಂಬರ್ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ನಾನು ವಕಾಲತ್ತನ್ನ ಕೂಡ ಹಾಕ್ಬೋದು ನನ್ನ ಹೆಸರು ಮುಖಾಂತರ. ಸೊ ಏನಿದು ವಕಾಲತ್ತು, ಅಡ್ವೊಕೇಸಿಲಿ ಏನೇನು ನಡೆಯುತ್ತೆ, ಇದ್ರನ್ನೆಲ್ಲ ನೆಕ್ಸ್ಟ್ ಒಂದಷ್ಟು ಕಂಟೆಂಟ್ನ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಸೊ ಇದ್ರ ಜೊತೆಗೆ ನಾನು ಮೊನ್ನೆ ಮೈಸೂರಿಗೂ ಕೂಡ ಹೋಗಿದ್ದೆ. ನೀವೆಲ್ಲ ಕೇಳ್ತಾ ಇದ್ರಿ ಕಾರ್ದು ಏನಾಯ್ತು ಅಂತ ಕೇಳ್ತಿದ್ರಿ. ಜೊತೆಗೆ ಕಾರ್ದು ಏನೇನು ಕೆಲಸ ಮಾಡಬೇಕು ಅದನ್ನು ಕೂಡ ಮಾಡಿದ್ದೆ. ಸೊ ಲೋನ್ ಅಪ್ರೂವಲ್ಗೆ ಮತ್ತು ಪ್ರೊಸೀಜರು ಅವೆಲ್ಲ ಕೂಡ ನಡೀತಾ ಇತ್ತು. ಫೈನಲಿ ನನಗೀಗ ಲೋನ್ ಅಪ್ರೂವ್ ಆಗಿದೆ. CL ಅಂದರೆ ಲೋನ್ ಇನ್ಶೂರೆನ್ಸ್. ಫಾರ್ ಎಕ್ಸಾಂಪಲ್ ಈಗ ನನ್ನ ಗಾಡಿ ಓನರ್ ಆಗಿರ್ತೀನಿ, ಇನ್ ಕೇಸ್ ನಾನು ಏನಾದರೂ ಅಂತ ಹೇಳಿದ್ರೆ ಫ್ಯೂಚರ್ ಏನು ಪೇ ಮಾಡಿ ಬಂದು 5 ವರ್ಷಕ್ಕೆ ಸೇರಿ 5,610 ರೂಪಾಯಿ ಬರ್ತದೆ. ಅಂದರೆ ಅದು ಏಜ್ ಮೇಲೆ ಇದೊಂದು ಮತ್ತೆ ಫುಲ್ ಇದು ಅಸೆಸರಿನೇ ಅಲ್ವಾ ಇದು? ಓಕೆ, ಓಕೆ. ಇದೊಂದು ಒಳಗೆ ಇದೊಂದು ಎಡ್ಜ್ ಗಾರ್ಡ್. ಸೂಪರ್. ಇದಾ? ಇದು 3D ಫುಟ್ ಮ್ಯಾಟ್. ಓಕೆ, ವಿತ್ ಕ್ಲಿಪ್ ಬರುತ್ತೆ ನಿಮಗೆ, ಸ್ಲಿಪ್ ಆಗಬಾರ್ದು ಅನ್ನೋ ರೀಸನ್ಗೆ. ಓಕೆ. ಇನ್ನೇನಿದೆ ಆಕ್ಸೆಸರೀಸ್ ಅಂತ ಇದರಲ್ಲಿ ಫಿಟ್ ಮಾಡಿರೋದು ಇಷ್ಟೇನಾ ಸರ್? ಇದ್ರಲ್ಲಿ ಸದ್ಯಕ್ಕೆ ಇಷ್ಟ. ಇದು ಬಿಟ್ಟು ನೀವು ಸೀಟ್ ಕವರ್ಸ್ ಅದು ಹೇಳಿದ್ನಲ್ಲ, ಡ್ಯಾಶ್ ಕ್ಯಾಮ್ರಾ ಹಾಕ್ಸ್ಕೋಬೋದು. ಡ್ಯಾಶ್ ಕ್ಯಾಮ್ ಬೇಡ. ಈಗ ಲೋನ್ನ ಎಲ್ಲ ಕ್ಲಿಯರ್ ಮಾಡಿದ್ಮೇಲೆ ಒನ್ಸೀಗ ಗಾಡಿ ಹರಿಯಾಣದಿಂದ ಬರ್ತಾ ಇದೆ. ಅದು ಬರೋಕ್ಕೆ ಒಂದು ಹೆಚ್ಚು ಕಡಿಮೆ ಒಂದು 5 ದಿನ ಆಗುತ್ತಂತೆ. ಬಟ್ ಈ ವಿಡಿಯೋ ಆಗಷ್ಟಲ್ಲೇ ಒಂದು 3 ದಿನ ಆಗೋಗಿರುತ್ತೆ. ಮೇ ಬಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಂದು ಕಾರ್ ಯಾವಾಗ ಬರುತ್ತೆ ಅಂತ. ಇಲ್ಲ ಇನ್ಸ್ಟಾಗ್ರಾಮ್ದ ಹ್ಯಾಂಡಲ್ದು ಲಿಂಕ್ ಕೆಳಗಡೆ ಹಾಕಿರ್ತೀನಿ, ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಮೀಟಪ್ ಲೊಕೇಶನ್ನ ಇಡ್ತೀನಿ. ನಮ್ಮ KKF ಆವತ್ತಿನ ದಿನ ಫ್ರೀ ಇತ್ತು ಅಂತಂದರೆ ಮೀಟಪ್ಗೂ ಕೂಡ ಬನ್ನಿ. ಮತ್ತು ನಮ್ಮ ಕಾರ್ಗೆ ಒಂದು ಒಳ್ಳೆ ಹೆಸರನ್ನ ನೀವು ಖಂಡಿತ ಸಜೆಸ್ಟ್ ಮಾಡಿ. ಸೊ ಅದರಲ್ಲಿ ಯಾವುದು ಚೆನ್ನಾಗಿರುತ್ತೋ ಅದನ್ನು ನಮ್ಮ ಕಾರ್ಗೆ ಒಂದು ಹೆಸರನ್ನು ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟು ನನ್ನ ಅಪ್ಡೇಟ್ಸ್. ಸೊ ಲಂಡನ್ ರೈಡ್ ಮುಗಿಸೋದ ಮೇಲೆ ಏನೇನೋ ಒಂದಷ್ಟು ವಿಚಾರಗಳು ನಡೀತು. ಜೊತೆಗೆ ನೆಕ್ಸ್ಟು ಕಾರಲ್ಲಿ ಕೂಡ ವ್ಲಾಗ್ ಮಾಡಬೇಕು ಅನ್ನೋ ಯೋಚನೆನ ಮಾಡಿದ್ದೀನಿ. ಸೊ ಯಥಾಸ್ಥಿತಿ ನಿಮ್ಮೆಲ್ಲರ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಭಾವಿಸ್ಕೊಳ್ತಾ
ಈ ವಿಡಿಯೋದಲ್ಲಿ ಹೆಚ್ಚು ಕಡಿಮೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಒಳ್ಳೊಳ್ಳೆ ನ್ಯೂಸ್ಗಳು. ಸೊ ಈ ಕಡೆ ಶಾರ್ಟ್ ಮೂವಿನೂ ನಡೀತು, ನಂದು ಇನ್ನೇನು ಅಡ್ವೊಕೇಸಿನೇ ಮುಗ್ದು ಇನ್ನೊಂದು ಸ್ವಲ್ಪ ದಿನದಲ್ಲಿ ನನಗೆ ಲೈಸೆನ್ಸ್ ಬಂದ್ಬಿಡುತ್ತೆ. ಈಗ ಕಾರ್ ತಗೋತಾ ಇದ್ದೀನಿ. ಈ ಕಾರಲ್ಲೂ ಕೂಡ ಅಷ್ಟೇ ಅಡ್ವೆಂಚರ್ ಡ್ರೈವ್ಸ್ಗಳನ್ನ ಮಾಡುವ. ಇಷ್ಟು ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.